ಫಾರಂಗಳ ಸಂಪೂರ್ಣ ಮಾಹಿತಿಯನ್ನು ಕಂದಾಯ ಸಚಿವರು ಈ ಒಂದು ರಿಪ್ಲೈಯಲ್ಲಿ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಇನ್ನು ಮುಖ್ಯವಾಗಿ ರೈತರಿಗೆ ತೊಂದರೆ ಆಗ್ತಾ ಇರೋಂಥ ಒಂದು ಸಮಸ್ಯೆ ಈ ಸಾಗುವಳಿ ಚೀಟಿ ವಿತರಣೆ ಮತ್ತು ಖಾತೆ ಮಾಡುವಂಥದ್ದು ಸಭಾಧ್ಯಕ್ಷರೇ. ಫಾರಂ 50 ಆಗ್ಬೋದು, 53 ಆಗ್ಬೋದು. ಈಗಾಗಲೇ ಪ್ರಕರಣಗಳು ಏನು ಬಗರುಕುಂ ಸಮಿತಿಯಿಂದ 91 ಸಮಿತಿ ಇದೆ ಸರ್. 91 ಆಗಿರುವಂಥ ಸಮಿತಿಯಲ್ಲಿ 99 to 2004 ಇದ್ದಂಥ ಗೌರ್ಮೆಂಟ್ ಅಲ್ಲಿ ಆಗಿರುವಂಥ ಪ್ರಕರಣಗಳಿಗೂ ಇವತ್ತವರೆಗೂ ಸಾಗುವಳಿ ಚೀಟಿ ಇಶ್ಯೂ ಆಗಿಲ್ಲ. ಕೆಲವೊಂದು ಪ್ರಕರಣಗಳಲ್ಲಿ ಸಾಗುವಳಿ ಚೀಟಿ ಇಶ್ಯೂ ಆಗಿದ್ರು ಸಹ ರೈತರಿಗೆ ಖಾತೆ ಕೂಡಿಸುವಂತ ಕೆಲಸ ಮಾಡ್ತಿಲ್ಲ. ಇದು ಫಾರಂ 50, 53 ಈ ಎರಡರದ್ದು ರಿಜೆಕ್ಷನ್ ಆಗಿದೆ, ಬಗರುಕುಂ ಸಮಿತಿಯಲ್ಲಿದೆ. ಯಾರು ಅದಕ್ಕೆ ಅಪೋಸಿಷನ್ ಇದೆ ಅವ್ರು AC ಕೋರ್ಟ್ಗೆ ಹೋಗ್ತಾ ಇದ್ದಾರೆ ಸರ್. ಫಾರಂ 57 ಅಲ್ಲಿ ಏನಾಗ್ತಾ ಇದೆ ಸರ್, ಈಗ ಒಂದು ಫಾರಂ 57 ಅಲ್ಲಿ ತೊಂದರೆ ಏನಾಗ್ತಾ ಇದೆ, ಕೆಲವರು ಅವಿದ್ಯಾವಂತರಾಗಿದ್ದಂಥವ್ರು ರೈತರು ಅವರು 53 ಅಲ್ಲಿ ಅರ್ಜಿ ಹಾಕಳ್ದೇ ಇರೋರು ಈ 57 ಅಲ್ಲಿ ಸರ್ಕಾರ ತಾವು ಏನು ಅವಕಾಶ ಕೊಟ್ಟಿದ್ದೀರಾ, 57 ಅಲ್ಲಿ ಹಾಕೊಂಡಿದ್ದೀರಾ. ಫಾರಂಗಳ ಸಂಪೂರ್ಣ ಮಾಹಿತಿಯನ್ನ ಕಂದಾಯ ಸಚಿವರು ಈ ಒಂದು ರಿಪ್ಲೈಯಲ್ಲಿ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಇನ್ನು ಮುಖ್ಯವಾಗಿ ರೈತರಿಗೆ ತೊಂದರೆ ಆಗ್ತಾ ಇರೋಂಥ ಒಂದು ಸಮಸ್ಯೆ ಈ ಸಾಗುವಳಿ ಚೀಟಿ ವಿತರಣೆ ಮತ್ತು ಖಾತೆ ಮಾಡುವಂಥದ್ದು ಸಭಾಧ್ಯಕ್ಷರೇ. ಫಾರಂ 50 ಆಗ್ಬೋದು, 53 ಆಗ್ಬೋದು. ಈಗಾಗಲೇ ಪ್ರಕರಣಗಳು ಏನು ಬಗರುಕುಂ ಸಮಿತಿಯಿಂದ 91 ಸಮಿತಿ ಇದೆ ಸರ್. 91 ಆಗಿರುವಂಥ ಸಮಿತಿಯಲ್ಲಿ 99 to 2004 ಇದ್ದಂಥ ಗೌರ್ಮೆಂಟ್ ಅಲ್ಲಿ ಆಗಿರುವಂಥ ಪ್ರಕರಣಗಳಿಗೂ ಇವತ್ತವರೆಗೂ ಸಾಗುವಳಿ ಚೀಟಿ ಇಶ್ಯೂ ಆಗಿಲ್ಲ. ಕೆಲವೊಂದು ಪ್ರಕರಣಗಳಲ್ಲಿ ಸಾಗುವಳಿ ಚೀಟಿ ಇಶ್ಯೂ ಆಗಿದ್ರು ಸಹ ರೈತರಿಗೆ ಖಾತೆ ಕೂಡಿಸುವಂತ ಕೆಲಸ ಮಾಡ್ತಿಲ್ಲ. ಇದು ಫಾರಂ 50, 53 ಈ ಎರಡರದ್ದು ರಿಜೆಕ್ಷನ್ ಆಗಿದೆ, ಬಗರುಕುಂ ಸಮಿತಿಯಲ್ಲಿದೆ. ಯಾರು ಅದಕ್ಕೆ ಅಪೋಸಿಷನ್ ಇದೆ ಅವ್ರು AC ಕೋರ್ಟ್ಗೆ ಹೋಗ್ತಾ ಇದ್ದಾರೆ ಸರ್. ಫಾರಂ 57 ಅಲ್ಲಿ ಏನಾಗ್ತಾ ಇದೆ ಸರ್, ಈಗ ಒಂದು ಫಾರಂ 57 ಅಲ್ಲಿ ತೊಂದರೆ ಏನಾಗ್ತಾ ಇದೆ, ಕೆಲವರು ಅವಿದ್ಯಾವಂತರಾಗಿದ್ದಂಥವ್ರು ರೈತರು ಅವ್ರು ಆಕ್ಚುಲಿ 40-50 ವರ್ಷದಿಂದ ಸಾಗುವಳಿ ಮಾಡ್ತಿದ್ರು ಸಹ ಅವರು 53 ಅಲ್ಲಿ ಅರ್ಜಿ ಹಾಕಳ್ದೇ ಇರೋರು ಈ 57 ಅಲ್ಲಿ ಸರ್ಕಾರ ತಾವು ಏನು ಅವಕಾಶ ಕೊಟ್ಟಿದ್ದೀರಾ, 57 ಅಲ್ಲಿ ಹಾಕೊಂಡಿದ್ದೀರಾ. ಫಾರಂಗಳ ಸಂಪೂರ್ಣ ಮಾಹಿತಿಯನ್ನ ಕಂದಾಯ ಸಚಿವರು ಈ ಒಂದು ರಿಪ್ಲೈಯಲ್ಲಿ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಇನ್ನು ಮುಖ್ಯವಾಗಿ ರೈತರಿಗೆ ತೊಂದರೆ ಆಗ್ತಾ ಇರೋಂಥ ಒಂದು ಸಮಸ್ಯೆ ಈ ಸಾಗುವಳಿ ಚೀಟಿ ವಿತರಣೆ ಮತ್ತು ಖಾತೆ ಮಾಡುವಂಥದ್ದು ಸಭಾಧ್ಯಕ್ಷರೇ. ಫಾರಂ 50 ಆಗ್ಬೋದು, 53 ಆಗ್ಬೋದು. ಈಗಾಗಲೇ ಪ್ರಕರಣಗಳು ಏನು ಬಗರುಕುಂ ಸಮಿತಿಯಿಂದ 91 ಸಮಿತಿ ಇದೆ ಸರ್. 91 ಆಗಿರುವಂಥ ಸಮಿತಿಯಲ್ಲಿ 99 to 2004 ಇದ್ದಂಥ ಗೌರ್ಮೆಂಟ್ ಅಲ್ಲಿ ಆಗಿರುವಂಥ ಪ್ರಕರಣಗಳಿಗೂ ಇವತ್ತವರೆಗೂ ಸಾಗುವಳಿ ಚೀಟಿ ಇಶ್ಯೂ ಆಗಿಲ್ಲ. ಕೆಲವೊಂದು ಪ್ರಕರಣಗಳಲ್ಲಿ ಸಾಗುವಳಿ ಚೀಟಿ ಇಶ್ಯೂ ಆಗಿದ್ರು ಸಹ ರೈತರಿಗೆ ಖಾತೆ ಕೂಡಿಸುವಂತ ಕೆಲಸ ಮಾಡ್ತಿಲ್ಲ. ಇದು ಫಾರಂ 50, 53 ಈ ಎರಡರದ್ದು ರಿಜೆಕ್ಷನ್ ಆಗಿದೆ, ಬಗರುಕುಂ ಸಮಿತಿಯಲ್ಲಿದೆ. ಯಾರು ಅದಕ್ಕೆ ಅಪೋಸಿಷನ್ ಇದೆ ಅವ್ರು AC ಕೋರ್ಟ್ಗೆ ಹೋಗ್ತಾ ಇದ್ದಾರೆ ಸರ್. ಫಾರಂ 57 ಅಲ್ಲಿ ಏನಾಗ್ತಾ ಇದೆ ಸರ್, ಈಗ ಒಂದು ಫಾರಂ 57 ಅಲ್ಲಿ ತೊಂದರೆ ಏನಾಗ್ತಾ ಇದೆ, ಕೆಲವರು ಅವಿದ್ಯಾವಂತರಾಗಿದ್ದಂಥವ್ರು ರೈತರು ಅವರು 53 ಅಲ್ಲಿ ಅರ್ಜಿ ಹಾಕಳ್ದೇ ಇರೋರು ಈ 57 ಅಲ್ಲಿ ಸರ್ಕಾರ ತಾವು ಏನು ಅವಕಾಶ ಕೊಟ್ಟಿದ್ದೀರಾ, 57 ಅಲ್ಲಿ ಹಾಕೊಂಡಿದ್ದೀರಾ. ಫಾರಂಗಳ ಸಂಪೂರ್ಣ ಮಾಹಿತಿಯನ್ನ ಕಂದಾಯ ಸಚಿವರು ಈ ಒಂದು ರಿಪ್ಲೈಯಲ್ಲಿ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಇನ್ನು ಮುಖ್ಯವಾಗಿ ರೈತರಿಗೆ ತೊಂದರೆ ಆಗ್ತಾ ಇರೋಂಥ ಒಂದು ಸಮಸ್ಯೆ ಈ ಸಾಗುವಳಿ ಚೀಟಿ ವಿತರಣೆ ಮತ್ತು ಖಾತೆ ಮಾಡುವಂಥದ್ದು ಸಭಾಧ್ಯಕ್ಷರೇ. ಫಾರಂ 50 ಆಗ್ಬೋದು, 53 ಆಗ್ಬೋದು. ಈಗಾಗಲೇ ಪ್ರಕರಣಗಳು ಏನು ಬಗರುಕುಂ ಸಮಿತಿಯಿಂದ 91 ಸಮಿತಿ ಇದೆ ಸರ್. 91 ಆಗಿರುವಂಥ ಸಮಿತಿಯಲ್ಲಿ 99 to 2004 ಇದ್ದಂಥ ಗೌರ್ಮೆಂಟ್ ಅಲ್ಲಿ ಆಗಿರುವಂಥ ಪ್ರಕರಣಗಳಿಗೂ ಇವತ್ತವರೆಗೂ ಸಾಗುವಳಿ ಚೀಟಿ ಇಶ್ಯೂ ಆಗಿಲ್ಲ. ಕೆಲವೊಂದು ಪ್ರಕರಣಗಳಲ್ಲಿ ಸಾಗುವಳಿ ಚೀಟಿ ಇಶ್ಯೂ ಆಗಿದ್ರು ಸಹ ರೈತರಿಗೆ ಖಾತೆ ಕೂಡಿಸುವಂತ ಕೆಲಸ ಮಾಡ್ತಿಲ್ಲ. ಇದು ಫಾರಂ 50, 53 ಈ ಎರಡರದ್ದು ರಿಜೆಕ್ಷನ್ ಆಗಿದೆ, ಬಗರುಕುಂ ಸಮಿತಿಯಲ್ಲಿದೆ. ಯಾರು ಅದಕ್ಕೆ ಅಪೋಸಿಷನ್ ಇದೆ ಅವ್ರು AC ಕೋರ್ಟ್ಗೆ ಹೋಗ್ತಾ ಇದ್ದಾರೆ ಸರ್. ಫಾರಂ 57 ಅಲ್ಲಿ ಏನಾಗ್ತಾ ಇದೆ ಸರ್, ಈಗ ಒಂದು ಫಾರಂ 57 ಅಲ್ಲಿ ತೊಂದರೆ ಏನಾಗ್ತಾ ಇದೆ, ಕೆಲವರು ಅವಿದ್ಯಾವಂತರಾಗಿದ್ದಂಥವ್ರು ರೈತರು ಅವ್ರು ಆಕ್ಚುಲಿ 40-50 ವರ್ಷದಿಂದ ಸಾಗುವಳಿ ಮಾಡ್ತಿದ್ರು ಸಹ ಅವರು 53 ಅಲ್ಲಿ ಅರ್ಜಿ ಹಾಕಳ್ದೇ ಇರೋರು ಈ 57 ಅಲ್ಲಿ ಸರ್ಕಾರ ತಾವು ಏನು ಅವಕಾಶ ಕೊಟ್ಟಿದ್ದೀರಾ, 57 ಅಲ್ಲಿ ಹಾಕೊಂಡಿದ್ದೀರಾ.